ಚೆಪಾಕ್ ಸಜ್ಜಾಗಿದೆ ತನ್ನ ಮೊದಲ ಪಂದ್ಯವನ್ನ ಹೋಸ್ಟ್ ಮಾಡೋದಕ್ಕೆ ಈ ಆವೃತ್ತಿಯಲ್ಲಿ. ಎದುರಿಸ್ತಾ ಇರೋದು ಯಾರನ್ನ? ಕೊನೆ 3 ಟ್ರಿಪ್ಗಳಲ್ಲೂ ಯಶಸ್ವಿಯಾಗಿ ಚೆಪಾಕ್ ಇಂದ 2 ಪಾಯಿಂಟ್ಸ್ ಅನ್ನ ಕೊಳ್ಳೆ ಹೊಡೆದಿರುವಂತ PBKS ತಂಡವನ್ನ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಸೂಪರ್ ಆಗಿ ಚೇಸ್ ಮಾಡ್ಕೊಂಡು ಗೆದ್ದು ಬರ್ತಾ ಇದ್ರೆ, ಇಲ್ಲಿ ಒಂದು ಹೀನಾಯ ಸೋಲನ್ನ ಕಂಡು ಮನೆ ಅಂಗಳದಲ್ಲಿ ಆಡೋದಕ್ಕೆ ತಯಾರಾಗಿರ್ತಾರೆ ಯೆಲ್ಲೋ ಬಾಯ್ಸ್. ಎಸ್, ಬಿಗ್ ಗೇಮ್. ಒಂಥರ ಇದು ಬಂದು CSK's ಡೆನ್ ಅಂದ್ರೆ ಅವ್ರು ಕೋಟೆ ಕಟ್ಕೊಂಡಿರುವಂತ ಒಂದ್ ಜಾಗ. ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರಲ್ಲಿ ಹುಲಿಗಳು ತರಾನೇ. ಬಟ್ ಇತ್ತೀಚೆಗೆ ಹೋದ ವರ್ಷ ಬಿಟ್ಬಿಡಿ, ಅದು ನಡೆದಿರುವಂತ ಒಂದು ಎಸ್. ಸೊ ಹಾಗಾಗಿ ಫಸ್ಟ್ ಮ್ಯಾಚ್ ಅಲ್ಲಿ ಬಂದು ಸ್ವಲ್ಪ ಟಫ್ ಕಂಡೀಷನ್ಸ್ ಅಲ್ಲಿ ಟಾಸ್ ಹೊತ್ತು ಬ್ಯಾಟಿಂಗ್ ಆಡಿ 126-27 ಬಂದು ಅವರು ಮಲ್ಕೊಂಡ್ರು ಅವರು. ಬಟ್ ಫ್ರೆಶ್ ಸ್ಟಾರ್ಟ್. ಚೆಪಾಕ್ ಅಲ್ಲಿ ಬಂದು ನಾವು ವರ್ಲ್ಡ್ ಕಪ್ ಅಲ್ಲೇ ನಾವು ಕೂತು ಕಾಮೆಂಟ್ರಿ ಮಾಡೋವಾಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ, ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಪಿಚಸ್ ಪ್ರೊವೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಕೋಲ್ಕತ್ತಾ, ವಾಂಕಡೆ, ಅಹಮದಾಬಾದ್, ಚೆನ್ನೈ ಇಲ್ಲೇ ಬಂದು ಸ್ವಲ್ಪ ಸ್ಕೋರಿಂಗ್ ರೇಟ್ಗಳು ನಾವು ಜಾಸ್ತಿ ನೋಡಿದ್ದು ಅಂತ. ಯಾವ ತರ ಪಿಚ್ ಅಲ್ಲಿ ಆಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ರೆಡ್ ಸಾಯಿಲ್ ಮಿಕ್ಸಾ ಅಥವಾ ಬ್ಲಾಕ್ ಸಾಯಿಲ್ ರೆಡ್ ಸಾಯಿಲ್ ಎರಡು ಇರೋ ಮಿಕ್ಸ್ ಸರ್ಫೇಸ್ ಅಲ್ಲಿ ಆಡ್ತಾರ ಅಂತ. ಯಾವುದೇ ಸರ್ಫೇಸ್ ಅಲ್ಲಿ ಆಡಿದ್ರು ಮುಂಚಿತವಾಗಿ ಅವ್ರಿಗೆ ಜಡೇಜಾ ಒಂದ್ ಕಡೆ ಇವ್ರನ್ನೆಲ್ಲ ಇಟ್ಕೊಂಡು ಆ ಸ್ಲೋ ಟರ್ನರ್ಸ್ ಅಲ್ಲಿ ಆಡಿ 140-150 ಕೂಡ ಡಿಫೆಂಡ್ ಮಾಡ್ತಾ ಇದ್ರಲ್ಲ, ಅದಂತೂ ಡೆಫಿನೆಟ್ ಆಗಿ ಈ ತಂಡದಲ್ಲಿ ಕಂಡು ಬರಲ್ಲ. ಪ್ಲಸ್ ಬಂದಿರುವಂತ ಮಾಹಿತಿ, ಡೆವಾಲ್ಡ್ ಬ್ರೆವಿಸ್ ನೆಟ್ಸ್ ಅಲ್ಲಿ ಕಾಣಿಸ್ಕೊಂಡ್ರು, ಬಟ್ ಯಾವ ಸುದ್ದಿನೂ ಇಲ್ಲ ಅವ್ರು ನಾಳೆ ಆಡ್ತಾರ ಅಂತ. ಹಾಗಾಗಿ ಹೋದ ಮ್ಯಾಚ್ ಬ್ಯಾಟಿಂಗ್ ಫೇಲ್ಯೂರ್ ಟೋಟಲಿ. ಯಾವ ತರ ಅವ್ರು ಮೆಲುಕು ಹಾಕೊಂಡು ವಾಪಸ್ ಬರ್ತಾರೆ ಅನ್ನೋದು ಒಂದ್ ಕಡೆ ನೋಡ್ಬೇಕಾಗತ್ತೆ CSK. ಎರಡನೇದು ಕ್ಲೋಸ್ ಕೌಂಟರ್ ಗೆದ್ರು ಫಸ್ಟ್ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್. ಅದವ್ರಿಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ರ. ಆಲ್ಮೋಸ್ಟ್ ಎಲ್ಲಾ ಬಾಕ್ಸಸ್ ಟಿಕ್ ಮಾಡಿದ್ರು. ಫೀಲ್ಡಿಂಗು, ಬೌಲಿಂಗ್, ಕ್ಯಾಚಿಂಗ್ ಅಲ್ಲಿ ಮೇನ್ಲಿ. ಬ್ಯಾಟಿಂಗ್ ಆಫ್ ಕೋರ್ಸ್ ಇಂತ ಒಂದ್ ಸರ್ಫೇಸ್ ಸಿಕ್ತು ಅಂದ್ರೆ ಅವ್ರು ಬಂದು ಅವ್ರ ಬ್ಯಾಟಿಂಗ್ ಲೈದಲ್ಲಿ ಬರತ್ತೆ ಎಲ್ಲಾರದು. ಅಂಡ್ ಹೇಳ್ದಂಗೆ ಕಡೆಯ 3 ಬಾರಿ ಅವರು ಚೆನ್ನೈಯಲ್ಲಿ ಆಡದಾಗ ಎವ್ರಿ ಟೈಮ್ CSK ಮೇಲೆ ಗೆದ್ದಿದ್ದಾರೆ. ಸೊ ಹಾಗಾಗಿ ಅವ್ರ ಕಾನ್ಫಿಡೆನ್ಸ್ ಗಗನಕ್ಕೇರಿರುತ್ತೆ.